ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಐ ಹೋಪ್ ನಿಮ್ಮ ಫಿಸಿಕ್ಸ್ ಪೇಪರ್ ಚೆನ್ನಾಗಾಗಿದೆ ಅಂತ. ಈ ವಿಡಿಯೋ ಎಕ್ಸಾಮ್ಗೂ ಮುಂಚೆ ರೆಕಾರ್ಡ್ ಮಾಡ್ತಾ ಇರೋದು. ಆ್ಯಂಡ್ ಐ ನೋ ನೀವೆಲ್ಲ ಎಕ್ಸಾಮ್ಸ್ ಚೆನ್ನಾಗಿ ಮಾಡಿರ್ತೀರಾ ಅಂತ. 9th ನಿಮಗೆ ಕೆಮಿಸ್ಟ್ರಿ ಎಕ್ಸಾಮ್ ಇದೆ. ಆ್ಯಂಡ್ ಈ ವಿಡಿಯೋ ನೀವು ಫಿಸಿಕ್ಸ್ ಎಕ್ಸಾಮ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಅಪ್ಲೋಡ್ ಆಗಿರುತ್ತೆ. ಆ್ಯಂಡ್ 9th ನನಗೆ ಮ್ಯಾಥ್ಸ್ ಎಕ್ಸಾಮ್ ಇದೆ. ನೀವು ಕೆಮಿಸ್ಟ್ರಿ ಎಕ್ಸಾಮ್ ಬರೀರಿ, ನಾನು ಮ್ಯಾಥ್ಸ್ ಎಕ್ಸಾಮ್ ಬರಿತೀನಿ. ಆ್ಯಂಡ್ ನೆಕ್ಸ್ಟು ಮ್ಯಾಥ್ಸ್ ಎಕ್ಸಾಮ್ ಕೂಡ ಅಪ್ಲೋಡ್ ಆಗುತ್ತೆ. ತುಂಬ ಜನ ಕೇಳ್ತಾ ಇದ್ರಿ ಕೆಮಿಸ್ಟ್ರಿ ಅಂತ. ಆ್ಯಂಡ್ ಐ ನೋ ಕೆಮಿಸ್ಟ್ರಿ ಇಸ್ ಹಾರ್ಡ್, ಬಟ್ ಇಫ್ ಯು ರೀಡ್ ಇನ್ ಗುಡ್ ವೇ ಯು ಕ್ಯಾನ್ ಸ್ಕೋರ್ ಗುಡ್ ಮಾರ್ಕ್ಸ್. ಸೊ ಈ ವಿಡಿಯೋದಲ್ಲಿ 2 ಡೇಸ್ನ ಹೇಗೆ ಯುಟಿಲೈಸ್ ಮಾಡ್ಕೋಬೇಕು ಆ್ಯಂಡ್ ಯಾವ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಬೇಕು, ಪೇಪರ್ ರೆಪ್ರೆಸೆಂಟೇಷನ್ ಹೇಗೆ ಮಾಡಬೇಕು, ಯಾವ ಥಿಂಗ್ಸ್ ಮೇಲೆ ಫೋಕಸ್ ಮಾಡಬೇಕು ಎಲ್ಲನೂ ನೋಡೋಣ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ತುಂಬ ಸ್ಟೂಡೆಂಟ್ಸ್ ಡೈರೆಕ್ಟಾಗಿ ಮೆಮೊರೈಸ್ ಮಾಡ್ತಾರೆ, ಬಟ್ ಯು ಶುಡ್ ನಾಟ್ ಮೆಮೊರೈಸ್ ಕೆಮಿಸ್ಟ್ರಿ. ಫಸ್ಟ್ ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್. ಲೈನ್ ಬೈ ಲೈನ್ ಅಲ್ಲ, ನಿಮ್ಗೆ ಯಾವುದಾದ್ರೂ ಒಂದು ಟಾಪಿಕ್ ಬಗ್ಗೆ ಕೇಳಿಸ್ಕೊಂಡ್ರೆ ಯು ಶುಡ್ ಹ್ಯಾವ್ ಒನ್ ಐಡಿಯಾ ಅಬೌಟ್ ಇಟ್, ವಾಟ್ ಈಸ್ ಇಟ್ ಅಬೌಟ್ ಅಂತ. ಇಫ್ ಯು ಅಂಡರ್ಸ್ಟ್ಯಾಂಡ್ ವೈ ಆರ್ ಹೌ ಎ ರಿಯಾಕ್ಷನ್ ಹ್ಯಾಪನ್ಸ್, ಇಟ್ ಬಿಕಮ್ಸ್ ಮಚ್ ಈಸಿಯರ್ ಟು ರಿಮೆಂಬರ್. ಡೋಂಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಡೀಪ್ಲಿ ನೌ. ಅಟ್ಲೀಸ್ಟ್ ನಿಮಗೆ ಒಂದು ಐಡಿಯಾ ಇರಬೇಕು ಕಾನ್ಸೆಪ್ಟ್ ಮೇಲೆ ಇಲ್ಲ ಟಾಪಿಕ್ ಮೇಲೆ. ಸೊ ಇಫ್ ಯು ಅಂಡರ್ಸ್ಟ್ಯಾಂಡ್ ಆಫ್ ದ ಚಾಪ್ಟರ್ ಈಸ್ ಓವರ್. ಸೊ ಗೈಸ್, ಫೋಕಸ್ ಮೋರ್ ಆನ್ ದೀಸ್ ಥಿಂಗ್ಸ್. ಫಸ್ಟು ಡೆಫಿನೇಷನ್, ಕೀ ಕಾನ್ಸೆಪ್ಟ್ಸ್ ಆ್ಯಂಡ್ ಕೀವರ್ಡ್ಸ್. ನಿಮ್ಮ ಶಾರ್ಟ್ ಕ್ವಶನ್ಸ್ಗೆ ಹೆಲ್ಪ್ ಆಗುತ್ತೆ. ಕೆಮಿಸ್ಟ್ರಿಲಿ 2+2+1 ಇಲ್ಲ 3+2 ಈ ಥರ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಸೊ ಅದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಒನ್, ಡಿರೈವೇಷನ್, ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್. ತುಂಬಾ ಇಂಪಾರ್ಟೆಂಟ್, ಆ್ಯಂಡ್ ನಿಮಗೂ ಗೊತ್ತು ಅದು. ಸೊ ಡಿರೈವೇಷನ್ ಫಿಸಿಕಲ್ ಕೆಮಿಸ್ಟ್ರಿಲಿ ಒಂದು ಹಾಫ್ ಪೀರಿಯಡ್ ಏನೋ ಇದೆ, ಆ್ಯಂಡ್ ಇನ್ನೊಂದು ಇರ್ಬೋದು, ನೆನಪಾಗ್ತಾ ಇಲ್ಲ ನನಗೆ. ಆ್ಯಂಡ್ ಆದಷ್ಟು ಬೇಗ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಯಾವ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಅದೆಲ್ಲ ಅಪ್ಲೋಡ್ ಆಗುತ್ತೆ. ಆ್ಯಂಡ್ ಥರ್ಡ್ ಒನ್ ಬಂದ್ಬಿಟ್ಟು ಫಾರ್ಮುಲಾಸ್ ಆ್ಯಂಡ್ ನ್ಯೂಮರಿಕಲ್ಸ್ ಫಾರ್ ಫಿಸಿಕಲ್ ಕೆಮಿಸ್ಟ್ರಿ. ಸೊ ನಾನು ಹೇಳೋದು ಕೆಮಿಕಲ್ ಕೈನೆಟಿಕ್ಸ್ ಫಸ್ಟು ಮುಗಿಸಿ, ಅದಾದಮೇಲೆ ಸೊಲ್ಯೂಷನ್ಸ್ ಮುಗಿಸಿ, ಅದಾದಮೇಲೆ ಟೈಮ್ ಇದ್ದರೆ ಎಲೆಕ್ಟ್ರೋಕೆಮಿಸ್ಟ್ರಿ ಮುಗಿಸಿ. ಆ್ಯಂಡ್ ಆ್ಯಸ್ ಯೂಶುವಲ್ March 6 ಅಟ್ ಎನಿ ಕಾಸ್ಟ್ ನ್ಯೂಮರಿಕಲ್ಸ್ನ ಮುಗಿಸ್ಬಿಟ್ಟು ಮಲ್ಕೊಳ್ಳಿ. ಫೈನಲಿ PYQs ಮತ್ತು ಮಾಡೆಲ್ ಕ್ವಶನ್ ಪೇಪರ್ನ ಮಾಡಿ, ಸೊ ದ್ಯಾಟ್ ನಿಮಗೆ ಒಂದು ಐಡಿಯಾ ಬರುತ್ತೆ. ಆ್ಯಂಡ್ ಅದು ನಿಮಗೆ ಹೆಲ್ಪ್ ಕೂಡ ಮಾಡುತ್ತೆ. ಎಲ್ಲ ಮಾಡೋಕ್ಕಾಗಿಲ್ಲ ಅಂದರೆ MCQ, ನ್ಯೂಮರಿಕಲ್ ಆ್ಯಂಡ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದನ್ನು ಮಾಡಿ, ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಸೊ ಗೈಸ್, ಟೆಲ್ ಮಿ, ಎಷ್ಟು ರಿಯಾಕ್ಷನ್ಸ್ನ ಅಂತ ಮಗಪ್ ಮಾಡ್ತೀರಾ? 1 2 3 10, ಬಟ್ ಅಲ್ಲಿ ಅದಕ್ಕಿಂತ ಜಾಸ್ತಿ ಇದೆ. ಸೊ ಬೆಸ್ಟ್ ವೇ ಟು ರಿಮೆಂಬರ್ ರಿಯಾಕ್ಷನ್ಸ್. ಫಸ್ಟ್, ನೀವು ಯಾವಾಗ ಓದ್ತಾ ಇರ್ತೀರಾ ಆವಾಗಲೇ ಒಂದು ಶೀಟಲ್ಲಿ ಕ್ಲೀನಾಗಿ ಎಲ್ಲ ರಿಯಾಕ್ಷನ್ಸ್ ವಿತ್ ನೇಮ್ ಬರೆದಿಟ್ಕೊಳ್ಳಿ. ಸೊ ದ್ಯಾಟ್ ಅದು ನೀವು ಪೇಜ್ನ ತಿರುಗಿಸೋ ಅವಶ್ಯಕತೆ ಬರೋಲ್ಲ. ಆ್ಯಂಡ್ ಅದನ್ನು ನೀವು 2-3 ಟೈಮ್ಸ್ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಬ್ರೈನ್ಗೆ ತುಂಬ ಬೇಗ ರಿಮೆಂಬರ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ಗೈಸ್, ಸೆಕೆಂಡ್, ಯಾವುದೇ ರಿಯಾಕ್ಷನ್ ಆಗಿದ್ರೂ ನಿಮಗೆ ಸೆಕೆಂಡ್ ರಿಯಾಕ್ಟೆಂಟ್ ಗೊತ್ತಿದ್ರೆ ಯು ಕ್ಯಾನ್ ರೈಟ್ ಇಟ್ ಈಸಿಲಿ. ನೀವು ಯಾವುದಾದ್ರೂ ರಿಯಾಕ್ಷನ್ ನೇಮ್ ಕೇಳಿಸ್ಕೊಂಡಾಗ ಯು ಶುಡ್ ಫಸ್ಟ್ ರಿಮೆಂಬರ್ ದೀಸ್ 2 ಥಿಂಗ್ಸ್. ಫಸ್ಟ್ ಒನ್ನು ರಿಯಾಕ್ಟೆಂಟ್, ಸೆಕೆಂಡ್ ಒನ್ನು ಕೆಟಲಿಸ್ಟ್. ನಿಮ್ಗೆ ಇವೆರಡು ಗೊತ್ತಿದ್ರೆ ನೆಕ್ಸ್ಟು ಪ್ರಾಡಕ್ಟ್ನ ಆರಾಮಾಗಿ ಕಂಡುಹಿಡಿತೀರಾ ನೀವೇ. ಸೊ ಈ ಎರಡನ್ನ ಕ್ಲೀನಾಗಿ ನೋಡ್ಕೊಳ್ಳಿ ಎಲ್ಲ ರಿಯಾಕ್ಷನ್ಸಲ್ಲೂ. ಆ್ಯಂಡ್ ಎಕ್ಸಾಮ್ ಹಾಲಲ್ಲಿ ನೀವು ಎಕ್ಸ್ಪ್ಲೈನ್ ಮಾಡಬೇಕು ರಿಯಾಕ್ಷನ್ಸ್ನ. ನಿಮ್ಮ ಕ್ಲಾಸ್ ವರ್ಕಲ್ಲಿ ಹೇಗೆ ಬರೆದಿದ್ದಾರೆ ಅದನ್ನೇ ಮೆಮೊರೈಸ್ ಮಾಡ್ಕೊಂಡೋಗಿ ಬರೀಬೇಡಿ, ನಿಮ್ಮ ಓನ್ ವರ್ಡ್ಸಲ್ಲೇ ಬರೀರಿ. ಆ್ಯಂಡ್ ಅದಕ್ಕೆ ಯಾವುದಾದ್ರೂ ಕೀವರ್ಡ್ಸ್ ಇದ್ದರೆ ಅದನ್ನು ಆ್ಯಡ್ ಮಾಡಿ ಬರೀರಿ, ಅಷ್ಟೇ ಸಾಕು. ಸೊ ಗೈಸ್, ಐ ಸಜೆಸ್ಟ್ ಥರ್ಡ್ ಚಾಪ್ಟರ್ ಆಲ್ಡಿಹೈಡ್ ಕೀಟೋನ್ಸ್ನ ಲಾಸ್ಟಲ್ಲಿ ಓದಿ. ఎందుకంದರೆ ತುಂಬ ಲಾಂಗ್ ಚಾಪ್ಟರ್, ತುಂಬ ಟೈಮ್ ತೊಗೊಳುತ್ತೆ. ಆ್ಯಂಡ್ ನಿಮ್ಮ ಎಕ್ಸಾಮಲ್ಲಿ 6 ಕ್ವಶನ್ಸ್ ಕೇಳ್ತಾರೆ, ಅದರಲ್ಲಿ ನೀವು 4 ಆನ್ಸರ್ ಮಾಡಬೇಕು. ಸೊ ನೀವು ಮಿಕ್ಕಿದ್ದು 4 ಚಾಪ್ಟರ್ಸ್ನ ಕ್ಲೀನಾಗಿ ತರೋ ಆದರೆ ನೀವು ಆರಾಮಾಗಿ ಸ್ಕೋರ್ ಮಾಡ್ಬೋದು. ಆ್ಯಂಡ್ ಅದನ್ನು ಆಪ್ಷನಲ್ ಥರ ಯೂಸ್ ಮಾಡಿ. ಥರ್ಡ್ ಚಾಪ್ಟರ್ನ ಯಾವ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ, ನೇಮ್ಡ್ ರಿಯಾಕ್ಷನ್ಸ್ ಇದೆ, ಅದನ್ನು ಕ್ಲೀನಾಗಿ ಪ್ರಾಕ್ಟೀಸ್ ಮಾಡಿ. ಲಾಸ್ಟಲ್ಲಿ ಆಪ್ಷನಲ್ ಥರ ಯೂಸ್ ಮಾಡಿ. ಸೊ ಗೈಸ್, 2 ಡೇಸ್ನ ಕ್ಲೀನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಫಸ್ಟು 6th March ಅಟ್ ಎನಿ ಕಾಸ್ಟ್ ನ್ಯೂಮರಿಕಲ್ಸ್ನ ಮುಗಿಸ್ಬಿಟ್ಟು ಮಲ್ಕೊಳ್ಳಿ. ಆ್ಯಂಡ್ 7th March ಫಸ್ಟ್ ಆಫ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ಓದಿ. ಆ್ಯಂಡ್ ಸೆಕೆಂಡ್ ಫಿಸಿಕಲ್ ಕೆಮಿಸ್ಟ್ರಿನ ಓದಿ. ರೀಡ್ ದ ಕಾನ್ಸೆಪ್ಟ್ಸ್, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಇಂಪಾರ್ಟೆಂಟ್ ರಿಯಾಕ್ಷನ್ಸ್, ಈಕ್ವೇಷನ್ಸ್ ಅದನ್ನೆಲ್ಲ ಕ್ಲೀನಾಗಿ ಬರೆದು ಪ್ರಾಕ್ಟೀಸ್ ಮಾಡಿ. ಇಂಪಾರ್ಟೆಂಟ್ ಫಾರ್ಮುಲಾಸ್ ಏನಿದೆ ಬರೆದು ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಅವತ್ತೇ ಆದಷ್ಟು PYQsನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ 8th March ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ಓದಿ, ಫೋಕಸ್ ಮಾಡಿ ಓದಿ. ಆ್ಯಂಡ್ ಐ ನೋ 8th March ಏನಿದೆ ಅಂತ. ಇವಾಗ ಕೆಮಿಸ್ಟ್ರಿನ ಓದಿ, ಆಮೇಲೆ ಬೇಕಿದ್ರೆ ನೀವು ಹೈಲೈಟ್ಸ್ ನೋಡ್ಬೋದು. ಸೊ 8th March ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ಕ್ಲೀನಾಗಿ ಕಾನ್ಸಂಟ್ರೇಟ್ ಮಾಡಿ ಓದಿ. ಸೊ ಗೈಸ್, ಕಾಮನ್ ಮಿಸ್ಟೇಕ್ಸ್. ಫಸ್ಟ್ ಒನ್ನು ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ಸ್ನ ಬರೀದೇ ಇರೋದು, ಮೇಯ್ನಾಗಿ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ.
ಆ್ಯಂಡ್ ಆರ್ಗ್ಯಾನಿಕ್ ಮತ್ತು ಫಿಸಿಕಲಲ್ಲಿ ಅಷ್ಟೊಂದೇನು ನೆಸಸರಿ ಇಲ್ಲ. ನಿಮ್ಮ ಕಾಲೇಜಲ್ಲಿ ಏನಾದರೂ ಬರೀರಿ ಎಂದಿದ್ರೆ ಬರೀರಿ. ಆ್ಯಂಡ್ ಸೆಕೆಂಡ್ ಒನ್ನು ನ್ಯೂಮರಿಕಲ್ಸ್ಗೆ ಯೂನಿಟ್ಸ್ನ ಮೆನ್ಷನ್ ಮಾಡದೆ ಬರೋದು. ಅಲ್ಲೇ 3 ಮಾರ್ಕ್ಸ್ ಕಳ್ಕೊಂಬಿಡ್ತೀರಾ ಸುಮ್ಮನೆ. ಮೀನ್ಸ್ ಒಂದೊಂದು ಕ್ವಶನ್ಗೆ 1 ಮಾರ್ಕ್ ಅಂತ ಅಂದ್ರೂ. ಸೊ ಅದಕ್ಕೆ ಯೂನಿಟ್ಸ್ನ ಕ್ಲೀನಾಗಿ ಮೆನ್ಷನ್ ಮಾಡ್ಬಿಟ್ಟು ಬನ್ನಿ. ಆ್ಯಂಡ್ ಎಲ್ಲೆಲ್ಲಿ ಡಯಾಗ್ರಾಮ್ ನೆಸೆಸರಿ ಇದೆ ಅಲ್ಲೆಲ್ಲ ಡಯಾಗ್ರಾಮ್ನ ಕ್ಲೀನಾಗಿ ಬರೆದು ಲೇಬಲ್ ಮಾಡಿಬಿಟ್ಟು ಬನ್ನಿ. ಆ್ಯಂಡ್ ನೀವು ಲಾಂಗ್ ಆನ್ಸರ್ ಬರೆಯೋದ್ರಿಂದ ಏನೂ ಯೂಸ್ ಇಲ್ಲ. ಕೆಮಿಸ್ಟ್ರಿಲಿ ಯಾವಾಗಲೂ ಕ್ಲಾರಿಟಿನ ಚೆಕ್ ಮಾಡ್ತಾರೆ ಆ್ಯಂಡ್ ಕೀವರ್ಡ್ಸ್ನ ಚೆಕ್ ಮಾಡ್ತಾರೆ. ಸೊ ರಿಮೆಂಬರ್ ದೀಸ್ ಗೈಸ್, 10 ಸೆಂಟೆನ್ಸ್ ಬರೆಯೋದು ಒಂದೇ, 5 ಸೆಂಟೆನ್ಸ್ನ ಕ್ಲೀನಾಗಿ ಕೀವರ್ಡ್ಸ್ ಮೆನ್ಷನ್ ಮಾಡಿ ಅಂಡರ್ಲೈನ್ ಮಾಡಿ ಕ್ಲಾರಿಟಿಯಾಗಿ ಬರೆಯೋದು ಒಂದೇ. ಸೊ ಗೈಸ್, ಪೇಪರ್ ಪ್ರೆಸೆಂಟೇಷನ್ ಫಸ್ಟು ಕ್ವಶನ್ನ ಕ್ಲೀನಾಗಿ ಓದಿ 2 ಸರಿ ಓದಿ. ಎಂತಕ್ಕಂದರೆ ಒಂಚೂರು ಕನ್ಫ್ಯೂಸಿಂಗ್ ಆಗಿರುತ್ತೆ ಕ್ವಶನ್ಸು, ಅದಕ್ಕೋಸ್ಕರ ಓದಿ ಕ್ಲೀನಾಗಿ ಅದಾದಮೇಲೆ ಆನ್ಸರ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ಸ್ನ ಕರೆಕ್ಟಾಗಿ ಬರೆದು ಅದ್ರ ಕೆಳಗಡೆ ಪ್ರಾಡಕ್ಟ್ ನೇಮು ರಿಯಾಕ್ಟೆನ್ಸ್ ನೇಮೆಲ್ಲ ಕ್ಲೀನಾಗಿ ಮೆನ್ಷನ್ ಮಾಡಿ. ಆ್ಯಂಡ್ ಯಾವುದಾದ್ರೂ ಡಿಫ್ರೆನ್ಸ್ ಬಿಟ್ವೀನ್ ಕ್ವಶನ್ ಕೇಳಿದರೆ ಕ್ಲೀನಾಗಿ ಕಾಲಮ್ ಹಾಕಿ ಆನ್ಸರ್ಸ್ ಬರೀರಿ. ಆ್ಯಂಡ್ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಡಯಾಗ್ರಾಮ್ಸ್ನ ಕ್ಲೀನಾಗಿ ಬರೀರಿ, ಲೇಬಲಿಂಗ್ ಎಲ್ಲ ಕ್ಲೀನಾಗಿ ಮಾಡಿ, ಗ್ರಾಫ್ ಎಲ್ಲ ಕ್ಲೀನಾಗಿ ಬರೀರಿ. ಆ್ಯಂಡ್ ಗ್ರಾಫ್ದು ಆ್ಯಕ್ಸಿಸ್ ಎಲ್ಲ ಕ್ಲೀನಾಗಿ ಮೆನ್ಷನ್ ಮಾಡಿ. ಆ್ಯಂಡ್ ನೆಕ್ಸ್ಟು ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ಯಾವುದೇ ರಿಯಾಕ್ಷನ್ ಆಗಿದ್ರೂ ಅದ್ರದ್ದು ಪ್ರಾಡಕ್ಟ್ ನೇಮು ರಿಯಾಕ್ಟೆಂಟ್ ನೇಮು ಕ್ಲೀನಾಗಿ ಬರೆದುಬಿಟ್ಟು ಕೀವರ್ಡ್ಸ್ನೆಲ್ಲ ಅಂಡರ್ಲೈನ್ ಮಾಡಿಬಿಟ್ಟು ಬನ್ನಿ. ಆ್ಯಂಡ್ ನೆಕ್ಸ್ಟು ನ್ಯೂಮರಿಕಲ್ಸಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕ್ಲೀನಾಗಿ ಬರೀರಿ, ಕ್ಯಾಲ್ಕುಲೇಷನ್ ಎಲ್ಲ ಕ್ಲೀನಾಗಿ ಮಾಡಿ. ಲಾಸ್ಟಲ್ಲಿ ಯೂನಿಟ್ಸ್ನ ಕ್ಲೀನಾಗಿ ಮೆನ್ಷನ್ ಮಾಡಿಬಿಟ್ಟು ಬನ್ನಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಎಲ್ಲ ಆನ್ಸರ್ಸ್ನೂ ಕ್ಲಾರಿಟಿಯಾಗಿ ಕ್ಲೀನಾಗಿ ಬರೀರಿ. ಸೊ ಗೈಸ್, ಐ ನೋ ಕೆಮಿಸ್ಟ್ರಿ ಒಂಚೂರು ಕನ್ಫ್ಯೂಸಿಂಗ್ ಆಗಿರುತ್ತೆ. ಸೊ ಒಂಚೂರು ಆರಾಮಾಗಿ ಕಾಮಾಗಿ ಓದಿ, ತುಂಬ ಸ್ಟ್ರೆಸ್ ಮಾಡ್ಕೊಂಬಿಡಿ. ಸ್ಟ್ರೆಸ್ ಮಾಡ್ಕೊಂಡ್ರೆ ಮರ್ತೋಗೋ ಚಾನ್ಸಸ್ ಇರುತ್ತೆ. ಆರಾಮಾಗಿ ಈಸಿಯಾಗಿ ಓದಿ. ಆ್ಯಂಡ್ ಐ ನೋ ನೀವೆಲ್ಲ ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ. ಈ ವಿಡಿಯೋಯಿಂದ ನಿಮಗೇನಾದರೂ ಹೆಲ್ಪ್ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನೆಕ್ಸ್ಟು ಮ್ಯಾಥ್ಸ್ ವಿಡಿಯೋ ಕೂಡ ಬರುತ್ತೆ. ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.